ಡಿ ಸಿ ಆಫೀಸ್. ಈ ಡಿ ಸಿ ಆಫೀಸ್ನಲ್ಲೇ ನೀರಿಲ್ಲ. ಡಿ ಸಿ ಆಫೀಸ್ಗೆ ದಿನನಿತ್ಯ ಸಾಕಷ್ಟು ಜನ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಅಂತ ಜನಸಾಮಾನ್ಯರು ಬರ್ತಾರೆ. ಹೊರಗಡೆ ಕುಡಿಯೋದಕ್ಕೆ ನೀರು ವ್ಯವಸ್ಥೆ ಮಾಡಿದ್ರು ಅಲ್ಲೂ ನೀರಿಲ್ಲ. ಡಿ ಸಿ ಆಫೀಸ್ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಬೆಂಗಳೂರಿನ ಡಿಸಿ ಕಚೇರಿಯಲ್ಲೂ ನೀರಿನ ಸಮಸ್ಯೆ. ಕಂದಾಯ ಭವನದಲ್ಲಿ ನೀರಿಲ್ಲದೆ ಸಾರ್ವಜನಿಕರ ಪರದಾಟ. ನೀರಿನ ಪ್ಲಾಂಟ್ಗಳು ಖಾಲಿ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನೀರಿನ ಅಭಾವ ಸರ್ಕಾರಿ ಕಚೇರಿಗಳಿಗೂ ಕೂಡ ತಟ್ಟಿದೆ. ಅದರಲ್ಲೂ ಕೆಜೆ ರಸ್ತೆಯಲ್ಲಿರುವಂತಹ ಕಂದಾಯ ಭವನದಲ್ಲಿ ನೀರಿನ ಸಮಸ್ಯೆ ಎದುರಾಗಿದೆ. ದಕ್ಷಿಣ ತಾಲೂಕಿನ ಕಚೇರಿ, ಉತ್ತರ ತಾಲೂಕಿನ ಕಚೇರಿ ಸೇರಿದಂತೆ ಸರ್ವೆ ಇಲಾಖೆಯಲ್ಲೂ ಕೂಡ ನೀರಿಲ್ಲದಂತಾಗಿದೆ. ಇರುವ ನೀರಿನ ಪ್ಲಾಂಟ್ಗಳು ಬತ್ತಿ ಹೋಗಿದ್ದು ಜನರು ಪರದಾಡ್ತಾ ಇದ್ದಾರೆ. ಕೆಜಿ ರಸ್ತೆಯಲ್ಲಿರ್ತಕ್ಕಂಥ ಕಂದಾಯ ಭವನದಲ್ಲಿ ನೀರಿನ ಸೌಲಭ್ಯವಿಲ್ಲ, ಜನ ಹೈರಾಣಾಗಿದ್ದಾರೆ. ನಾನು ಪ್ರೆಸೆಂಟ್ ಈಗ ಕಂದಾಯ ಭವನದಲ್ಲಿದ್ದೀನಿ. ಇದು ಕಂದಾಯ ಭವನದ ಸ್ಪಂದನ ಕೇಂದ್ರ. ಎಲ್ಲ ತಾಲೂಕುಗಳ ತಹಶೀಲ್ದಾರ್ ಕಚೇರಿಗಳಿರ್ತಕ್ಕಂಥ ಇಲ್ಲಿ ಒಂದು ಸೌಲಭ್ಯವನ್ನು ಮಾಡಲಾಗಿದೆ. ಇಲ್ಲಿ ಒಂದು ನೀರಿನ ಪ್ಲಾಂಟನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ನೀರು ಬರ್ತಾನೆ ಇಲ್ಲ ಎನ್ನುವಂಥದ್ದು ನಮಗಿಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ, ಗಮನಿಸ್ತಾ ಹೋಗ್ತಾ ಇದ್ದೀರಾ. ಕಂಪ್ಲೀಟಾಗಿ ನೀರು ಸ್ಟಾಪ್ ಆಗಿದೆ. ಪಬ್ಲಿಕ್ಸ್ ಬರ್ತಿದ್ದಾರೆ. ಪಬ್ಲಿಕ್ಸ್ ಬಂದು ನೀರನ್ನು ಚೆಕ್ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ನೀರು ಬರ್ತಾ ಇಲ್ಲ. ಎಲ್ಲವೂ ಕೂಡ ಡಸ್ಟ್ ಆಗಿದೆ, ಕಸರೆ ಎದ್ದಿದೆ. ಅದನ್ನು ಕ್ಲೀನ್ ಮಾಡುವಂಥದ್ದಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ನೀರು ಕೂಡ ಬರ್ತಾ ಇಲ್ಲ. 2 ಪ್ಲಾಂಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಮಾಡಿದ್ರೂ ಕೂಡ ನೀರು ಸಿಗ್ತಾ ಹೋಗ್ತಾ ಇಲ್ಲ. ಸಾರ್ವಜನಿಕರು ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ ಬರ್ತಾರೆ. ಇಲ್ಲಿಗೆ ಬಂದಂಥವ್ರಿಗೆ ಬಾಯಾರಿಕೆ ಆಗುತ್ತೆ. ಅಂಥವರು ನೀರು ಕುಡಿಬೇಕು ಅಂತ ಬಯಸ್ತಾರೆ. ಆದರೆ ಈ ರೀತಿ ಇಲ್ಲದೆ ಇರುವಂಥದ್ದು ತೀರಾ ಸಮಸ್ಯೆ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ಬರುವ ಜನ ಬಾಯಾರಿಕೆ ಅಂಥೇಳಿ ನೀರಿನ ಪ್ಲಾಂಟ್ಗಳಿಗೆ ನೀರನ್ನು ಕುಡಿಲಿಕ್ಕೆ ಹೋದ್ರೆ ನೀರೇ ಬರ್ತಿಲ್ಲ. ಇನ್ನು ಪ್ರತಿಷ್ಠಿತ ಕಂದಾಯ ಭವನದಲ್ಲಿಯೇ ನೀರಿನ ಸಮಸ್ಯೆಯನ್ನ ಬಗೆಹರಿಸದೇ ಇರೋರು ಬೆಂಗಳೂರಿಗೆ ನೀರು ಕೊಡ್ತಾರಾ ಅಂಥೇಳಿ ಜನರು ಪ್ರಶ್ನೆ ಮಾಡುವ ಮೂಲಕ ಆಕ್ರೋಶ ಹೊರಹಾಕ್ತಿದ್ದಾರೆ. ನೀರು ಬೇಕೇ ಬೇಕಲ್ವ, ಜನಗಳಿಗೆ ಬೇಕೇ ಬೇಕಾಗಿದೆ. ಬರ್ತಾ ಇಲ್ಲ ನೀರು ಕುಡಿಯೋಕ್ಕೆ ನೀರಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತದೆ ಜನಗಳಿಗೆ. ನಾವು ಉತ್ತರಳ್ಳಿಯಿಂದ ಬಂದಿದ್ದೀವಿ. ಹೌದು, ನೋಡಿದ್ದೀವಿ. ನೀರು ಬರ್ತಾ ಇಲ್ಲ, ನೋಡಿದ್ವಿ, ಒಣಗಾಗಿದೆ. ನೀರು ಬರ್ತಾ ಇಲ್ಲ. ತುಂಬ ದಿನ ಅದೆಲ್ಲ ರೆಸ್ಟ್ ಎಲ್ಲ ಹಿಡ್ದಿರೋದ್ರಿಂದ ನೀರು ಬರ್ತಾ ಇಲ್ಲ. ಜನ ಕುಡಿತಾರಲ್ವ, ಎಲ್ಲರೂ ಪಾಪ ವಯಸ್ಸಾದವರೆಲ್ಲ ಬರ್ತಾ ಇರ್ತಾರಲ್ಲ ಲಾಸ್ಟ್ ಚೇಂಬರ್ಗೆ ಪೆನ್ಷನ್ ಇದಕ್ಕೆ ವಿಚಾರಿಸ್ಲಿಕ್ಕೆ. ಅವ್ರೇನಾದರೂ ದಾಹ ಆಗೋದಾದರೆ ಕುಡಿಲಿಕ್ಕಾಗತ್ತೆ. ಕುಡಿಯೋಕ್ಕೆ ನೀರು ಇಂಪಾರ್ಟೆಂಟು. ನೀರು ಬೇಕೇ ಬೇಕು ಕುಡಿಯೋಕ್ಕೆ. ನೀರು ಬರ್ತಾ ಇಲ್ಲ. ಏನು ಮಾಡಬೇಕು ಅಂದರೆ ಎಲ್ಲ ನೋಡಿ ಅವರು ಜನಗಳಿಗೆ ನೀರು ಕೊಡೋ ಅಷ್ಟು ಸೌಕರ್ಯ ಮಾಡಿಕೊಟ್ಟೆ ಸರ್. ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಕಚೇರಿ ಮತ್ತು ಕಂದಾಯ ಭವನದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಿದ್ದು, ಸಮಸ್ಯೆಯನ್ನು ಪರಿಹರಿಸ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಕಳೆದ ಮುಂಗಾರು ಮತ್ತು ಹಿಂಗಾರು ಎಲ್ಲವೂ ಕೂಡ ಕೈಕೊಟ್ಟಿದ್ದು, ಜಲಾಶಯಗಳು ಭರ್ತಿಯಾಗದೇ ಇರೋದು, ಭೂಮಿ ಸಾಕಷ್ಟು ನೀರನ್ನು ಕುಡಿದೇ ಇರೋದು, ಇವೆಲ್ಲವೂ ಕೂಡ ಇವತ್ತಿನ ಈ ನೀರಿನ ಹಾಹಾಕಾರಕ್ಕೆ, ಜಲಕ್ಷಾಮಕ್ಕೆ ಕಾರಣ. ಒಂದು ಸಾರ್ತಿ ಬರಗಾಲ ಬಂತು ಅಂತಂದರೆ ಬರಗಾಲದ ಮುಂದಿನ ಸಮ್ಮರ್ ಹೆಂಗಿರುತ್ತೆ ಅಂತ ಗೊತ್ತಿರಬೇಕು ಎಲ್ಲರಿಗೂ. ನಿಜ, ಮುಂಗಾರಲ್ಲಿ ಮಳೆ ಕೈ ಕೊಡ್ತು, ಹಿಂಗಾರಲ್ಲಿ ಮಳೆ ಕೈ ಕೊಡ್ತು. ಆಗಲೇ ನಮಗೆ ಮುಂಬರುವ ಬೇಸಿಗೆ ಕಾಲ ಹೆಂಗಿರುತ್ತೆ ಅಂತಕ್ಕಂಥದ್ದು ಒಂದು ಅಂದಾಜು ಸಿಕ್ಕಿತ್ತು. ಆದರೆ ಇಷ್ಟು ಬೇಗ ನೀರು ಈ ರೀತಿ ಖಾಲಿ ಆಗುತ್ತೆ, ಇಷ್ಟು ಬೇಗ ಜಲಗಂಡಾಂತರ ಶುರುವಾಗುತ್ತೆ, ಇಷ್ಟು ಬೇಗ ಜನ ನೀರಿಗೋಸ್ಕರ ಒದ್ದಾಡ್ತಾರೆ ಅಂತಕ್ಕಂಥದ್ದು ಮಾತ್ರ ಇನ್ನೂ ಒಂದು ತಿಂಗಳ ತನಕ ತಡ್ಕೋಬಹುದಾಗಿತ್ತೇನೋ. ಬಟ್ ಹಾಗಾಗಿಲ್ಲ. ಇದಕ್ಕೆ ಯಾರು ಕಾರಣ ಅಂತಂದರೆ ಕಾರಣ ಯಾರೂ ಅಲ್ಲ, ಪ್ರಕೃತಿನೇ ಕಾರಣ ಅಷ್ಟೇ. ಸರಿಯಾಗಿ ನೀರನ್ನು ಶೇಖರಣೆ ಮಾಡಿಟ್ಕೊಳ್ಳೋದಕ್ಕೆ ನಮಗೆ ಸಾಕಷ್ಟು ನೀರನ್ನು ತಮಿಳುನಾಡಿಗೆ ಬಿಟ್ಟಿದ್ದಾಯಿತು. ಈ ಎಲ್ಲ ಕಾರಣಗಳಿಂದ ಇವತ್ತಿನ ದಿನ ಈ ಜಲಕ್ಷಾಮವನ್ನು ನಾವು ಎಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ. ಬಟ್ ಮುಂದಿನ 2 ತಿಂಗಳು ಮಾತ್ರ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ, ಹಾಗಿದೆ ಪರಿಸ್ಥಿತಿ.